ಟಿಕೆಟ್ ಕೌಂಟರು. ಈ ಸ್ವರ್ಗ ನೋಡೋದಕ್ಕೆ 400 ರೂಪಾಯಿ ಕೊಡಬೇಕಂತೆ. ನಿಮಗೆ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 6 ಕಿಲೋಮೀಟರ್ಸು ಹೋಗ್ತಾ ಬರ್ತಾ ಮತ್ತೆ 6 ಕಿಲೋಮೀಟರ್ಸು ಹೋಗ್ತಾ ಬರ್ತಾ 16 ಕಿಲೋಮೀಟರ್ಸ್ ಆಗುತ್ತೆ. ನೋಡ್ರಿ ವ್ಯೂ ಹೆಂಗಿದೆ ಮೇಲ್ಗಡೆ, ತುಂಬ ಸಖತ್ತಾಗಿದೆಲ್ಲ. ಬನ್ನಿ, ಇವತ್ತು ನಾವು ಕರ್ನಾಟಕದಿಂದ ಪುಣೆಗೆ ಬಂದು ಒಂದು ದೊಡ್ಡ ಸ್ವರ್ಗ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವರ್ಗ ಏನು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಹೊಸದಾಗಿ ಚಾನಲ್ ಬರೋರು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ನೋಡಿ, ಈ ದಟ್ಟ ಕಾಡಿನ ಮಧ್ಯೆ ಸಣ್ಣ ಪುಟ್ಟ ಜರಿಗಳು ಸಿಗುತ್ತೆ, ಕ್ರಾಸಿಂಗ್ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಮಳೆಗಾಲದಲ್ಲಿ ಅದಕ್ಕೇ ಪುಣೆ ಟ್ರಿಪ್ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕದಲ್ಲಿರೋ ಚಿಕ್ಕಮಗಳೂರು, ಸಕಲೇಶ್ಪುರ ಇಂಥ ಜಾಗಗಳನ್ನೂ ಟ್ರಿಪ್ ಮಾಡಬೇಕು. ಟ್ರಿಪ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಡೇಂಜರಸ್ ಈ ಟೈಮಲ್ಲಿ. ಅಂದರೆ ನಾನು ಸುಮ್ಮ ಕೂರೋ ಮಗ ಅಲ್ಲ, ಕಷ್ಟ ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇದ್ದು ಓಡಾಡ್ಕೊಂಡಿದ್ರೆ ಎಲ್ಲ ಏನಾಗಲ್ಲ. ಬಟ್ ತುಂಬ ಮಳೆಯಲ್ಲಿದ್ದಾಗ ಬರಬಾರ್ದು. ಅಕ್ಕಪಕ್ಕದಲ್ಲೆಲ್ಲ ಹೇಗಿದೆ ಅಂತಂದರೆ ನೀವು ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಮರಗಳು, ಒಳ್ಳೊಳ್ಳೆ ಗಿಡಗಳು, ತುಂಬ ಸಖತ್ತಾಗಿದೆ. ಈ ಫೀಲು ಒಂಥರ ವೈಬ್ ಕೊಡುತ್ತೆ. ಒಂದು ಹೋಗ್ತಾಯಿದ್ರೆ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದ್ಭುತ ಜಲಪಾತಗಳನ್ನ ನೋಡ್ಬೋದು. ನೋಡಿ, ನೆಲ ಎಲ್ಲ ರಿವರ್ ಕ್ರಾಸಿಂಗು, ಇದೆಲ್ಲ ಹೇಗಿರುತ್ತೆ ನೋಡಿ. ಇದೆಲ್ಲ ಇಂಥ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡೋದು ಕಷ್ಟ. ಮತ್ತು ಓಡಾಡಿಕೊಂಡು ಹೋಗೋದು ತುಂಬ ಈಸಿ. ಹುಷಾರಾಗಿ ಬಂದು ಹೋಗಿ. ನಿಮಗೆ ಕೆಲವೊಂದೆಲ್ಲ ಮುಂದೆ ಅಂಗಡಿಗಳು ಕಾಣಿಸುತ್ತೆ, ಕುತ್ಕೊಳ್ಳೋದಕ್ಕೆ, ತಿನ್ನೋದಕ್ಕೆ ಎಲ್ಲ ಅಂಗಡಿಗಳಿದೆ. ನೀವು ಬೆಂಗಳೂರಿಂದ ಪುಣೆಗೆ ಬಂದರೆ ಪುಣೆಯಿಂದ ಒಂದು 90 ಕಿಲೋಮೀಟ್ರು ಈ ಜಾಗಕ್ಕೆ ಬರೋದಕ್ಕೆ ಗಾಡಿ ರೆಂಟ್ಗಳಿಗೆ ಸಿಗುತ್ತೆ. ಅದಾದಮೇಲೆ ಕಾರುಗಳು ಸಿಗುತ್ತೆ. ನೀವು ಅಲ್ಲಿಂದ ಬಂದರೆ ಯಾರನ್ನಾರ ಪಾರ್ಟ್ನರ ಜೊತೆಗೆ ಹಾಕೊಂಡು ಕರ್ಕೊಬನ್ನಿ. ಇಲ್ಲ ಅಂತಂದರೆ ಒಬ್ಬರೇ ಬನ್ನಿ, ಇನ್ನೂ ತುಂಬ ಸೂಪರಾಗಿರುತ್ತೆ. ಅಡ್ವೆಂಚರ್ ಇರಬೇಕು ಒಬ್ಬೊಬ್ಬರೇ, ಆಗ ತುಂಬ ಇನ್ನೂ ಚೆನ್ನಾಗಿರುತ್ತೆ ಬಂದು ಹೋಗೋದಕ್ಕೆ. ಹೊಸ ಹೊಸ ಫ್ರೆಂಡ್ಗಳಾಗ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಪ್ರಕೃತಿ ಸೌಂದರ್ಯನ ಒಬ್ಬರೇ ಅನುಭವಿಸೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕ್ಯಾಮ್ರಾ ನೋಡೋಕ್ಕಾಗಲ್ಲ, ಯಾಕೆಂದರೆ ನೆಲ ಕಲ್ಲುಗಳೆಲ್ಲ ಜಾಸ್ತಿ. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ರಿವರ್ ಕ್ರಾಸಿಂಗ್ ಇದೆಯಂತೆ. ಅದು ಹೇಗಿರುತ್ತೆ ಅಂತ ನೋಡೋದ ಬನ್ನಿ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಆ ರಿವರ್ ಕ್ರಾಸಿಂಗ್ನ. ಅಂಥ ಕಡಿದಾದ ದಾರಿಗಳೇನಿಲ್ಲ, ಅಂದರೆ ತುಂಬ ಕಷ್ಟಪಟ್ಟು ಹತ್ತುವಂಥ ದಾರಿಗಳೇನಿಲ್ಲ. ಆರಾಮಾಗಿ ಬರ್ಬೋದು, 6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಬೋದು. ಓ ವಾವ್, ನೋಡಿ ಮರದಲ್ಲೇ ಮಾಡಿರೋ ಬ್ರಿಡ್ಜು. ಸೂಪರಾಗಿದೆ ರಿವರ್ ಕ್ರಾಸಿಂಗು. ನೀರು ಬಂದಾಗಲೆಲ್ಲ ಎಷ್ಟು ಜೋರಾಗಿ ಹರಿಬೋದು ನೋಡಿ. ಈ ಥರ ರಿವರ್ ಕ್ರಾಸಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಭಯ ಆಗ್ತಿದೆ ಒಂಥರ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಹೇಗಿದೆ, ವಾವ್. ನಿಮ್ಗೆ ಹತ್ತೋದಕ್ಕೆಲ್ಲ ಏನು ಕಷ್ಟ ಆಗಲ್ಲ ನೋಡಿ. ತುಂಬ ಚೆನ್ನಾಗಿದೆ, ಒಂಥರ ಆರಾಮಾಗಿ ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. 6 ಕಿಲೋಮೀಟ್ರ್ ಏನು ದೊಡ್ಡದು ಗುರು ನಿಮಗೆ. ಬನ್ನಿ, ಎಂಜಾಯ್ ಮಾಡಿ. ನೋಡಿ, ಈ ವ್ಯೂ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದು ಯಾವ್ದಾರ ಹೊರಗಡೆ ದೇಶಗಳಲ್ಲಿ ನೋಡೋ ಥರ ಅನಿಸುತ್ತಲ್ವಾ? ಹೇಗಿದೆ ನೋಡಿ ವ್ಯೂ. ನೋಡುಗರು, ಇದೇ ದೊಡ್ಡದು ಹ್ಯಾಂಗಿಂಗ್ ಬ್ರಿಡ್ಜು. ಹೆಂಗಿದೆ ರಿವರ್ ಕ್ರಾಸಿಂಗು, ಸೂಪರಾಗಿದೆ ಅಲ್ಲ ನೋಡಿ. ಆ ಕಡೆ ಈ ಕಡೆ ಪಕ್ಕದಲ್ಲಂತೂ ಜಲಪಾತಗಳು. ವಾವ್, ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಎಲ್ಲ ನೋಡಿ, ದೊಡ್ಡದಕ್ಕೆ ಭಯ ಆಗ್ತಾ ಇದೆ ಒಂಥರ. ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ನಡೆಯೋಕ್ಕಂತೂ ಭಾರಿ ಕಷ್ಟ ಆಗ್ತಿದೆ. ವಾವ್, ನೋಡಿ ಆ ಕಡೆ ಎಷ್ಟು ಚೆನ್ನಾಗಿದೆ ಪ್ಲೇಸು.
ನಿಮಗೆ ಬಂಡದೆ ಟ್ರೆಕ್ಕಿಂಗ್ ಮಾಡಿರೋರಿಗೆ ತುಂಬ ಇಷ್ಟ ಆಗುತ್ತೆ. ಟ್ರೆಕ್ಕಿಂಗ್ ಮಾಡಿರೋರಿಗೆ ಈ ಜಾಗಗಳು ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಜಲಪಾತಗಳು ನೋಡೋದೇ ಒಂದು ವಿಶೇಷ. ಸೊ ಟ್ರೆಕ್ಕಿಂಗ್ ಮಾಡಿರೋರು ತುಂಬ ಇಷ್ಟಪಡ್ತಾರೆ ಈ ಜಾಗನ ಅಂತ ಹೇಳ್ತಾ ನೋಡಿ ಇನ್ನೇನು ಬಂದಿದ್ದೀವಿ. ಇನ್ನೇನು ಫೈನಲ್ ನಮ್ಮ ಡೆಸ್ಟಿನೇಷನ್ಗೆ ತಲುಪ್ತಾ ಇದ್ದೀವಿ. ಸೊ ನೋಡಿ ಇದಕ್ಕಾರವೂ ಇಷ್ಟು ಕಷ್ಟಪಟ್ಟು ಮೈಸೂರಿಂದ ಪುಣೆಗೆ ಬಂದು ಪುಣೆಯಿಂದ ಮತ್ತೆ ಈ ಜಾಗಕ್ಕೆ ಬಂದಿದ್ದೀವಿ. ಅದಕ್ಕಾರವೇ ಲೈಕು ಶೇರು ಸಬ್ಸ್ಕ್ರೈಬು ಮಾಡಲೇಬೇಕು. ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತಿಕೊಂಡ್ರೆ ಇದೇ ಥರ ಬರೀ ಈಗ ಇನ್ನೇನು ನಿಯರ್ ಬಂದಿದ್ದೀವಲ್ಲ ಆ ಜಾಗ ತೋರಿಸ್ತೀನಿ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ನ ತಲುಪಿದ್ದೀವಿ. ನೋಡಿ ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಾ ಇರ್ಬೋದು ಫಾಲ್ಸು ಹೇಗಿದೆ ನೋಡಿ, ಹತ್ರದಿಂದ ತೋರಿಸ್ತೀವಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.